ನಮಸ್ಕಾರ. ಶರಣಶಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದುವರೆದ ಭಾಗ ಅಂದರೆ ಶ್ರೀಚಕ್ರ. ಅದ್ರ ಬಗ್ಗೆ ಸ್ವಲ್ಪ ಎಪಿಸೋಡಲ್ಲಿ ತಿಳಿಸ್ಕೊಟ್ಟಿದ್ದೆ. ಶ್ರೀಚಕ್ರನ ಪ್ರತಿಯೊಬ್ಬರು ಪೂಜೆ ಮಾಡ್ಬೋದು ಅಂತರ ಬಗ್ಗೆನೂ ನಾನು ಹೇಳಿದ್ದೆ. ನಾನು ಮನೇಲಿ ಶ್ರೀಚಕ್ರನ ಯಾವ ರೀತಿ ಪೂಜೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಇವತ್ತು ಸ್ವಲ್ಪ ವಿವರಣೆ ಕೊಡ್ತೀನಿ. ನಾನು ಶ್ರೀಚಕ್ರನ ತಂದಾಗಿಂದನೂ ಪ್ರತಿದಿನವೂ ಒಂದು ದಿನವೂ ತಪ್ಪಿಸ್ತೇನೆ ಕೂಡ ಅಭಿಷೇಕನ ಮಾಡ್ತೀನಿ ಶ್ರೀಚಕ್ರಕ್ಕೆ. ಮತ್ತು ವಾರಾಹಿ ವಿಗ್ರಹ ಇಟ್ಟಿದ್ದೀನಿ, ಜೊತೆಗೆ ಮಹಾಲಕ್ಷ್ಮೀ ನಾರಾಯಣರ ವಿಗ್ರಹನೂ ಇಟ್ಟಿದ್ದೀನಿ. ಪ್ರತಿದಿನವೂ ತಪ್ಪಿಸ್ದೆ ಅಭಿಷೇಕ ಮಾಡ್ತೀನಿ. ಅಭಿಷೇಕಕ್ಕೆ ನಾನು ಏನೇನು ಬಳಸ್ತೀನಿ ಅಂತಂದರೆ ಪ್ರತಿದಿನ 7ರಿಂದ 8 ಥರ ಅಭಿಷೇಕನ ಮಾಡ್ತೀನಿ. ಅಭಿಷೇಕ ಡೀಟೇಲ್ಸ್ ಎಲ್ಲ ಮುಂದಿನ ಭಾಗದಲ್ಲಿ ಕೊಡ್ತಾ ಹೋಗ್ತೀನಿ. ಹೀಗಾಗಿ ಕೆಲವರಿಗಿರೋ ಡೌಟ್ ಏನಂದರೆ, ನಾನ್ ವೆಜ್ ತಿನ್ನೋರು ಅಭಿಷೇಕನ ಅಂದರೆ ಶ್ರೀಚಕ್ರನ ಇಡಬೇಕಾ ಅಂತ. ಖಂಡಿತ ಇಡ್ಬೋದು. ಏನಕ್ಕೆ ಅಂದರೆ ಇವಾಗ ಪ್ರಪಂಚದಲ್ಲಿ 80% ಜನ ನಾನ್ ವೆಜ್ ತಿನ್ನೋರೇ ಇರ್ತಾರೆ. ಹಂಗಂದರೆ ಯಾರು ದೇವ್ರ ಪೂಜೆನೇ ಮಾಡೋಂಗಿಲ್ಲ ನಾನ್ ವೆಜ್ ತಿನ್ನೋರು ಆ ಲೆಕ್ಕದಲ್ಲಿ ಹೋದರೆ. ಏನಂತಂದರೆ ತಿಂದುಬಿಟ್ಟು ಯಾವುದೇ ಪೂಜೆ ಪುರಸ್ಕಾರನೂ ಮಾಡಬಾರ್ದು. ಶ್ರೀಚಕ್ರ ಆಗಿರಲಿ ಯಾವುದೇ ದೇವ್ರದ್ದಾಗಿರಲಿ ಮಾಡಬಾರ್ದು. ನಾವು ಮಡಿಯಿಂದ ಮಾಡಿದ್ರೆ ಅದೇನು ತಪ್ಪಿಲ್ಲ. ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕಷ್ಟೇ. ಶುದ್ಧವಾಗಿ ಮಾಡಿದ್ರೆ ಯಾವುದೂ ತಪ್ಪು ಬರಲ್ಲ. ಇನ್ನೊಂದೇನು ಅಂತಂದರೆ, ನಾವು ಶ್ರೀಚಕ್ರನ ತೊಗೊಂಬಂದು ಪೂಜಿಸ್ತಾ ಆರಾಧಿಸ್ತಾ ಹೋಗ್ತಾ 1 ವರ್ಷ, 1.5 ವರ್ಷ, 2 ವರ್ಷ ಆ ಥರ ಆದರೆ ತಾಯಿದ ಅನುಗ್ರಹ ನಮಗಾದರೆ ನಾವೇ ಆಟೋಮೆಟಿಕ್ಕಾಗಿ ಬದಲಾಗ್ತೀವಿ. ತಾಯಿ ಹೇಗಿರ್ತಾಳೋ ನಾವು ಅದೇ ಥರನೇ ಆಗ್ತಾ ಇರ್ತೀವಿ. ತಾಯಿ ನಮ್ಮನ್ನು ತಿದ್ದುತ್ತಾಳೆ. ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ತಾಯಿ ತೋರಿಸ್ಕೊಡ್ತಾರೆ. ಅದೇ ನಿಜವಾದ ಶ್ರೀಚಕ್ರ, ಅದೇ ನಿಜವಾದ ಭಕ್ತಿ ಅಂತಂದರೆ. ನಾನು ತುಂಬ ನಾನ್ ವೆಜ್ ತಿಂತಾಯಿದ್ದೆ. ಇವಾಗ ಶ್ರೀಚಕ್ರದ್ದು ಆರಾಧನೆ ಮಾಡೋಕ್ಕೆ 1 ವರ್ಷ 2 ವರ್ಷದಿಂದ ಮಾಡ್ತಾನೆ ಇದ್ದೀನಿ. ಇತ್ತೀಚೆಗೆ 6 ತಿಂಗಳಿಂದನೂ ನಾನು ನಾನ್ ವೆಜ್ ತಿನ್ನಬೇಕಂತ ಅನ್ನಿಸ್ತಾನೇ ಇಲ್ಲ. ಸೊ ಅದೇ ಥರನೇ ಯಾರು ಪೂಜೆ ಮಾಡಿದ್ರೂ ಅಷ್ಟೇ, ಅದು ಶ್ರೀಚಕ್ರದ ಸಿದ್ಧಿ ಆಯಿತು ಅಂತಂದರೆ ನಾವೇ ಆಟೋಮೆಟಿಕ್ಕಾಗಿ ನಾನ್ ವೆಜ್ ತಿನ್ನೋದನ್ನು ಬಿಡ್ತೀವಿ, ಕೆಟ್ಟ ಮಾತಾಡೋದನ್ನು ಬಿಡ್ತೀವಿ, ಕೆಟ್ಟದಾಗಿ ಬೈಯೋದನ್ನು ಬಿಡ್ತೀವಿ, ಕೆಟ್ಟದಾಗಿ ನೆಟ್ಕೊಳ್ಳೋದನ್ನು ಕೂಡ ಬಿಡ್ತೀವಿ. ಹೊಟ್ಟೆ ಉರಿ ಅನ್ನೋದು ಬರಲ್ಲ ನಮಗೆ. ಯಾರನ್ನಾರ ನೋಡಿದ್ರೆ ಹೊಟ್ಟೆ ಉರ್ಕೊಳ್ಳೋದು ಆ ಥರ ಯಾವ ಕೆಟ್ಟ ಬುದ್ಧಿನೂ ಬರಲ್ಲ. ನಾವೇ ಬದಲಾಗ್ತಾ ಹೋಗ್ತೀವಿ. ತಾಯಿ ನಮ್ಮನ್ನು ಹಾಗೆ ಬದಲಾಗಿಸ್ತಾ ಹೋಗ್ತಾಳೆ. ಅದಕ್ಕೆ ನಾನು ಹೇಳೋದೇನೆಂದರೆ, ಪ್ರತಿಯೊಬ್ಬರೂ ಶ್ರೀಚಕ್ರ ಪೂಜೆ ಮಾಡಿ. ತುಂಬ ಒಳ್ಳೆಯದು. ಮನೆಗೆ ಶ್ರೀಚಕ್ರನ ಪ್ರತಿಯೊಬ್ಬರ ಮನೇಲೂ ಇಡಿ. ನಿಮ್ಮ ಮನೇಲಿ ಅಭಿಷೇಕ ಮಾಡೋಕ್ಕೆ ತುಂಬ ನಮ್ಮ ಮನೇಲಿ ಕಷ್ಟ ಅನ್ನಂಗಿದ್ರೆ ಬರೀ ನೀರಿಂದ 1-2 ತುಳಸಿ ದಳ ಹಾಕಿ, 1-2 ಗುಲಾಬಿ ಹೂವನ್ನ ಸುಗಂಧ ದ್ರವ್ಯನ ಹಾಕಿ ಕ್ಲೀನಾಗಿ ಡೈಲಿ ಅಭಿಷೇಕ ಮಾಡಿ, ಡೈಲಿ 2 ಗಂಧದ ಕಡ್ಡಿ ಬೆಳಗಿದ್ರೆ ಸತತವಾಗಿ 1 ವರ್ಷಗಳ ಕಾಲ ನೀವು ಮಾಡ್ಕೊಂಡು ಬಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಮನೇಲಿ ಇಂಪ್ರೂವ್ ಆಗುತ್ತೆ. ತಾಯಿ ಆಟೋಮೆಟಿಕ್ಕಾಗಿ ಸಿದ್ಧಿ ಆಗ್ತಾಳೆ. ನಾವು ಬೇರೆ ಏನು ಮಾಡೋದು ಬೇಡ. ನಾವು ಯಾವ ಪಂಡಿತರ ತಕ್ಕ ಹೋಗೋದು ಬೇಡ. ನಮ್ಮ ಮನೇಲಿ ಮಾಟ ಮಂತ್ರ ಆಗಿದೆ, ನಮ್ಮ ಮನೇಲಿ ಹುಷಾರಿಲ್ಲ, ಅದು ಇದು ಅಂತ ನಾವು ಹೋಗಿ ಅವರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಖರ್ಚು ಮಾಡೋದ್ರ ಬದಲು ಒಂದೇ ಒಂದು ಚಿಕ್ಕದಾಗಿರೋ ಶ್ರೀಚಕ್ರನ ಆ ತಾಯಿ ನಮ್ಮ ಮನೆಗೆ ಕರ್ಕೊಂಬಂದು ಸತತವಾಗಿ ನೆಮ್ಮದಿಯಿಂದ ಕುಂತ್ಕೊಂಡು ಆರಾಮಾಗಿ 1 ಗಂಟೆ 2 ಗಂಟೆಗಳ ಕಾಲ ತಾಯಿ ಮುಂದೆ ಕುಂತ್ಕೊಂಡು ತಾಯಿನ ಪರಿಪರಿಯಾಗಿ ಬೇಡ್ಕೊತ ಅವಳನ್ನು ಮನಸಾರ ಪೂಜಿಸ್ತಾ ಬಂದರೆ ನಮಗಿರೋ ಕಷ್ಟಗಳು ಎಲ್ಲ ನೀರಿನಂಗೆ ಮಂಜಿನಂಗೆ ಕರಗಿ ಹೋಗ್ತಾ ಇರುತ್ತೆ. ಅದು 100% ಸತ್ಯ. ನನಗೂ ಎಷ್ಟೋ ಸತಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ದಾಗ ನಾನು 10,000 15,000 ರೂಪಾಯಿ ಕೊಟ್ಟು ಗಟ್ಟಲು ಮಾಡಿಸಿದ್ದೀನಿ. ಯಾವುದರಿಂದಲೂ ನನಗೆ ಪರಿಹಾರ ಸಿಕ್ಕಿರಲಿಲ್ಲ. ನಾನು ಯಾವಾಗ ಮನೆಗೆ ಶ್ರೀಚಕ್ರ ತೊಗೊಂಬಂದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಕೆಲವೇ 1 ವರ್ಷದೊಳಗಡೆ ನನಗೆ ತುಂಬ ಪಾಸಿಟಿವ್ ಅನ್ನೋದು ಬಂತು. ಆವಾಗ ಶ್ರೀಚಕ್ರ ತಂದಮೇಲೆ ನನ್ನ ಮನೆಗೆ ರಾಯರು ಬಂದಿದ್ದು. ನಾನು ರಾಯರನ್ನ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ದು, ರಾಯರು ಮಠಕ್ಕೆ ಹೋಗಿ ಶುರು ಮಾಡಿದ್ದು. ತುಂಬ ಪಾಸಿಟಿವ್ ಇರುತ್ತೆ ಶ್ರೀಚಕ್ರ. ನಾವು ಅಂದ್ಕೊಂಡಂಗೆ ನಾವು ಅಮ್ಮನ್ನ ಬರೀ ತಪ್ಪಾಗೆ ನೋಡಬಾರ್ದು. ಮನೆಗೆ ತೊಗೊಂಬಂದರೆ ನಮಗೆ ಕಷ್ಟ ಆಗುತ್ತೆ, ನಮ್ಮನ್ನು ಲಾಗ್ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಎಷ್ಟೊಂದು ಜನ ಹೇಳ್ತಾರೆ ಅದೆಲ್ಲ ಕಲ್ಪನೆ ತಪ್ಪು, ಅದೆಲ್ಲ ಸುಳ್ಳು, ಯಾವುದೇ ರೀತಿ ತೊಂದರೆನೂ ಆಗಲ್ಲ. ನಾವು ಅಮ್ಮನ ಎಷ್ಟು ಪ್ರೀತಿಯಿಂದ ನೋಡ್ಕೊತೀವೋ ಅಮ್ಮ ನಮ್ಮನ್ನು ಅದಕ್ಕಿಂತ 1000 ಪಟ್ಟು ಪ್ರೀತಿಯಿಂದ ನೋಡ್ಕೊತಾರೆ. ನಾವು ಅವ್ರಿಗೆ ಎಷ್ಟು ಟೈಮ್ ಕೊಡ್ತಿರೋ ಅವರಷ್ಟು ನಮ್ಮ ಜೊತೆ ಇರ್ತಾರೆ. ನಾನು ಹೇಳೋದಷ್ಟೇ, ಪ್ರತಿಯೊಬ್ಬರೂ ನಮ್ಮದಲ್ಲ ಅಂದ್ಕೊಂಡು ಪ್ರತಿದಿನವೂ 1 ಗಂಟೆ ಕಾಲ ದೇವ್ರ ಮುಂದೆ ಕೂತ್ಕೊಂಡು ದೇವ್ರ ಧ್ಯಾನ ಮಾಡೋದಾಗಿರ್ಬೋದು, ಅವ್ರಿಗೆ ಅಭಿಷೇಕ ಮಾಡೋದಾಗಿರ್ಬೋದು, ಅವ್ರ ಪೂಜೆ ಪುರಸ್ಕಾರನ ಮಾಡೋದಾಗಿರ್ಬೋದು, ಅವ್ರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ನಾವು ಎಷ್ಟು ದೇವರಿಗೆ ಟೈಮ್ ಕೊಡ್ತೀವೋ ನಮಗಷ್ಟು ಒಳ್ಳೆಯದಾಗ್ತಾ ಹೋಗ್ತಾ ಇರುತ್ತೆ. ನಾವು ಯಾವಾಗ ಅರ್ಜೆಂಟಲ್ಲಿ ಆ ಥರವಾಗಿ 2 ಗಂಧದ ಕಡ್ಡಿ ಹಿಂಗೆ ಬೆಳಗ್ಬಿಟ್ಟು ಓಡ್ತೀವೋ ಅದು ಯಾವತ್ತೂ ನಮಗೆ ಫಲ ಕೊಡಲ್ಲ. ನಾವು ಯಾವತ್ತು ನೆಮ್ಮದಿಯಾಗಿ ಕೂತ್ಕೊಂಡು ತಾಯಿನ ನೋಡ್ತಾ ನೆಮ್ಮದಿಯಾಗಿ ಪೂಜೆ ಮಾಡ್ತೀವೋ ಆವತ್ತಷ್ಟೇ ನಮ್ಮ ಮನೆಗೆ ಒಳ್ಳೆಯದಾಗ್ತಾ ಬರ್ತಾ ಇರುತ್ತೆ.
ನಾನು ಹೇಳೋದಿಷ್ಟೇ, ಆಡಂಬರದ ಪೂಜೆನ ಮಾಡೋಕ್ಕೆ ಹೋಗಬೇಡಿ. ಇಲ್ದಿರೋ ದುಡ್ಡಲ್ಲೆಲ್ಲ ಸಾಲ ಮಾಡೋಕ್ಕೆ ಹೋಗಬೇಡಿ. ಮನೇಲಿ ಏನಿರುತ್ತೋ ಅದರಲ್ಲೇ ನೆಮ್ಮದಿಯಾಗಿ ಪೂಜೆ ಮಾಡಿ. ಒನ್ ಟೈಮಲ್ಲಿ ನನಗೆ ಮನೇಲಿ ನಾರ್ಮಲ್ ದೀಪದ ಎಣ್ಣೆ ತಗೊಂಬಂದು ಹಚ್ಚೋಕ್ಕೆ ದುಡ್ಡಿರ್ತಾ ಇರಲಿಲ್ಲ. ಗಂಧದ ಕಡ್ಡಿ ಇದ್ದರೆ ಎಣ್ಣೆ ಇರ್ತಿರಲಿಲ್ಲ, ಎಣ್ಣೆ ಇದ್ದರೆ ಗಂಧದ ಕಡ್ಡಿ ಇರ್ತಿರಲಿಲ್ಲ. ಎಷ್ಟೋ ದಿನ ಗಂಧದ ಕಡ್ಡಿ ಎಣ್ಣೆ ಎರಡೂ ಇರ್ತಿರಲಿಲ್ಲ. ಬರೀ ಕೈ ಮುಗಿದ್ಬಿಟ್ಟು ಸುಮ್ಮನಾಗ್ತಾ ಇದ್ದೆ. ಯಾವಾಗ ನನ್ನ ಮನೆಗೆ ಶ್ರೀಚಕ್ರ ಬಂತೋ, ರಾಯರು ಬಂದರೋ, ಅವತ್ತಿಂದ ಇವತ್ತವರೆಗೂ ಮನೆಯಲ್ಲಿ ಎನಿ ಟೈಮ್ ತುಪ್ಪ ಇರುತ್ತೆ. ಇತ್ತೀಚೆಗೆ 3 ತಿಂಗಳಿಂದನೂ ಈ ಮನೆಗೆ ಎಣ್ಣೆ ತರೋದೇ ಬಿಟ್ಬಿಟ್ಟಿದ್ದೀನಿ. ಬರೀ ತುಪ್ಪದಲ್ಲೇ ದೀಪ ಹಚ್ತೀನಿ. ನಮ್ಮನೆಗೆ ಯಾವತ್ತು ರಾಯರು ಬಂದರೋ ಅವತ್ತಿಂದನೇ ರಾಯರಿಗೆ ಇವತ್ತುವರೆಗೂ ಎಣ್ಣೆಯಿಂದ ದೀಪನೇ ಹಚ್ಚಿಲ್ಲ. ಪ್ರತಿ ದಿನವೂ ತುಪ್ಪದ ದೀಪನೇ ಹಚ್ತೀನಿ. ನಾನು ಹೇಳೋದಿಷ್ಟೇ, ನಾವು ಯಾವಾಗ ಬದಲಾಗ್ತೀವೋ, ನಾವು ಯಾವತ್ತು ಬದಲಾಯಿಸ್ಕೊತೀವೋ ಭಗವಂತ ನಮಗೆ ಅನುಗ್ರಹ ಮಾಡೇ ಮಾಡ್ತಾನೆ. ನಾವು ಯಾವತ್ತೂ ಮನುಷ್ಯರನ್ನ ನಂಬಿ ಮನುಷ್ಯರಿಂದೆ ಹೋಗೋದಕ್ಕಿಂತ ಭಗವಂತನ ನಂಬಿ ಭಗವಂತನ ಹಿಂದೆ ಹೋದರೆ ಯಾವತ್ತಾದರೂ ಒಂದಿನ ನಮ್ಮನ್ನು ಕೈ ಹಿಡ್ದೇ ಹಿಡಿತಾನೆ. ನಮ್ಮನ್ನು ಕೈ ಹಿಡಿತಾನೋ ಬಿಡ್ತಾನೋ ಗೊತ್ತಿಲ್ಲ, ನಮ್ಮ ಮಕ್ಳನ್ನ ಮಾತ್ರ ಕೈ ಹಿಡ್ದೇ ಹಿಡಿತಾನೆ. ನಾವು ಮಾಡಿದ ಪುಣ್ಯ ಫಲ ದೇವ್ರ ಪೂಜೆ ನಮ್ಮ ಮಕ್ಕಳನ್ನ ಕಾಪಾಡುತ್ತೆ. ದಯವಿಟ್ಟು ಎಲ್ರೂ ಶ್ರೀಚಕ್ರನ ಆರಾಧನೆ ಮಾಡಿ, ತಾಯಿನ ಆರಾಧನೆ ಮಾಡಿ, ಲಲಿತಾ ಸಹಸ್ರನಾಮ ಪಠನೆ ಮಾಡಿ. ಅದೆಲ್ಲ ಕಷ್ಟ ಆಗುತ್ತೆ. ನನಗಿದ್ರೆ ಯಾವ್ದಾರ ಒಂದು ಮಹಾಲಕ್ಷ್ಮಿ ಮಂತ್ರ ಹೇಳ್ಕೊಳ್ಳಿ, ಅಷ್ಟೇ ಸಾಕು. ಕುಂತ್ಕೊಂಡು ಒಂದು 10ರಿಂದ 15 ನಿಮಿಷ ಮಂತ್ರ ಜಪ ಮಾಡ್ಕೊಂಡು ಹೋದ್ರೇ ಸಾಕು. ನಮಗೆಷ್ಟೋ ಕಷ್ಟಗಳು ಪರಿಹಾರ ಆಗುತ್ತೆ, ನಮಗೆಷ್ಟೋ ದೋಷಗಳು ಪರಿಹಾರ ಆಗುತ್ತೆ. ನಮ್ಮ ಜಾತಕದಲ್ಲಿರೋ ಗ್ರಹ ದೋಷಗಳ ಪರಿಹಾರ ಆಗುತ್ತೆ, ಪಿತೃದೋಷಗಳು ಕಡಿಮೆ ಆಗ್ತಾ ಬರುತ್ತೆ, ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಮುಂದಿನ ಭಾಗದಲ್ಲಿ ಶ್ರೀಚಕ್ರನ ಅಭಿಷೇಕನ ಯಾವ್ಯಾವ ಪದಾರ್ಥದಿಂದ ಪೂಜೆ ಮಾಡಬೇಕು, ಯಾವ್ಯಾವ ಪದಾರ್ಥದಿಂದ ಅಭಿಷೇಕ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಾನು ನನ್ನ ಮನೇಲಿ ಪ್ರತಿದಿನ ಎಷ್ಟು ಥರ ಅಭಿಷೇಕ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಾನು ಮಾಡೋ ಅಭಿಷೇಕ ಯಾವುದೂ ಖರ್ಚಿರಲ್ಲ, ಎಲ್ಲ ಮನೇಲಿ ಸಿಗೋವಂಥ ವಸ್ತುಗಳಿಂದನೇ. ತಿಂಗಳಿಗೆ 1 ಸಲ 2 ತಿಂಗಳಿಗೆ 1 ಸಲ ತಂದಿಟ್ಕೊಂಡ್ರೆ ಸಾಕು. ಅದರಲ್ಲೇ 2 ತಿಂಗಳು ಅಭಿಷೇಕನ ಮಾಡ್ಬೋದು ತಾಯಿಗೆ. ನಾನು ಮಾಡೋ ಅಭಿಷೇಕ ನನ್ನ ಮನೇಲಿ ನಾನು ಮಂತ್ರ ಮಾಡಲ್ಲ, ನಾನು ಯಾವುದು ದೀಕ್ಷೆ ತೊಗೊಂಡಿಲ್ಲ, ನಾನು ಯಾವುದು ಷೋಡೋಪಚಾರ ಪೂಜೆ ಯಾವುದೂ ನಾನು ಮಾಡಲ್ಲ. ನಾನು ಮಾಡೋದು ಸಿಂಪಲ್ ಅಭಿಷೇಕ. ನಾನು ಮಾಡೋ ಅಭಿಷೇಕಕ್ಕೇ ನನ್ನ ತಾಯಿ ನನಗೆ ಒಲಿದಿದ್ದಾಳೆ. ಇದು ಸತ್ಯದ ಮಾತು. ಮತ್ತೆ ಮುಂದೆ ಒಂದು ಎಪಿಸೋಡ್ಗೆ ಜೊತೆ ಬರ್ತೀನಿ. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ವಾರಾಹಿ, ಜೈ ಗುರುದೇವ.